ಅಶ್ವವೇಗ ನ್ಯೂಸ್ಗೆ ಕೈ ಬಂಡಾಯ ಅಭ್ಯರ್ಥಿ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯವೆದ್ದಂತಹ ಮುಸ್ಲಿಂ ಲೀಡರ್. ಬಂಡಾಯದ ಕೂಗು ಜೋರಾಗಿಯೇ ಇದೆ. ಅಶ್ವವೇಗ ನ್ಯೂಸ್ಗೆ ಕೈ ಬಂಡಾಯ ಅಭ್ಯರ್ಥಿ ಶಾಕಿಂಗ್ ಹೇಳಿಕೆಯನ್ನು ನೀಡಿರುವಂತದ್ದು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯವೆದ್ದಂತಹ ಮುಸ್ಲಿಂ ಲೀಡರ್. ದಾವಣಗೆರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ 100ಗೆ 200% ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ನನಗೆ, ನಾಳೆ ನನಗೆ ಬಿ ಫಾರ್ಮ್ ಬಂದೇ ಬರುತ್ತೆ ಅಂತ ಸಾದಿಕ್ ಹೇಳಿರುವಂತದ್ದು. ನಾನು ಎಷ್ಟು ವರ್ಷ ಅಂತ ಕಾಯ್ಲಿ, ದೇವರು ಒಂದು ತೀರ್ಪು ಕೊಡ್ತಾನೆ, ಆ ತೀರ್ಪಿಗೆ ನಾನು ಬದ್ಧನಾಗಿರುತ್ತೇನೆ ಅಂತ ಸಾದಿಕ್ ಪೈಲ್ವಾನ್ ಹೇಳಿರುವಂತದ್ದು. ಈಗಾಗಲೇ ನಾಮಪತ್ರ ಸಲ್ಲಿಸಿರುವಂತ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಸಾದಿಕ್ ಬಂಡಾಯದಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅನ್ನುವಂತಾಗಿದೆ. ಬಂಡಾಯದ ಕೂಗು ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಎಷ್ಟು ದಿನ ಅಂತ ಕಾಯೋದು ಅನ್ನುವಂತ ಬಂಡಾಯದ ಕೂಗಿದೆ. ಮುಸ್ಲಿಂ ಲೀಡರ್ ಸಾದಿಕ್ ಪೈಲ್ವಾನ್, ದಾವಣಗೆರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿರುವಂತದ್ದು 100ಗೆ 200% ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟೇ ಕೊಡುತ್ತೆ, ನನಗೆ ಬಿ ಫಾರ್ಮ್ ಬಂದೇ ಬರುತ್ತೆ ಅಂದಿದ್ದಾರೆ. ಸಾದಿಕ್ ವಿಶ್ವಾಸದಿಂದಿದ್ದಾರೆ. ಆದ್ರೆ ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಎಷ್ಟು ದಿನ ಅಂತ ಕಾಯೋದು? ಹೀಗಿದ್ದಾಗ ಈಗ 4 ಟೈಮ್ಸ್ ಅಪ್ಲೈ ಮಾಡಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಕುಟುಂಬ ರಾಜಕಾರಣವೇ ಮುಂದುವರಿಯುತ್ತಾ ಅನ್ನುವಂಥದ್ದು. ಸೊ ಮುಸ್ಲಿಮರು ಹೋಗಿ ಪ್ರಭಾ ಮಲ್ಲಿಕಾರ್ಜುನ್ ಹತ್ರ ಮಾತನಾಡಿದ್ರಿ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ರಿ, ಈ ಬಾರಿ ಟಿಕೆಟ್ ಅನ್ನ ನಮಗ್ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಯಾವುದಕ್ಕೂ ಕೂಡ ಎಸ್ ಅಂತ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಇನ್ ಕೇಸ್ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ತಾನು ನಿಲ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಹೇಗೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ತುಂಬಾ ಇದೆ. ಯಾರಾದ್ರೂ ನಿಮ್ಮನ್ನ ಅಂದ್ರೆ ಕೋಪ ಶಮನ ಮಾಡುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದಾರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ಒಂದ್ ರೀತಿಯಾಗಿ ಶಾಕಿಂಗ್ ಆಗ್ತಾ ಇದೆ. ಈ ರೀತಿ ನಡೆಯನ್ನ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಸೊ ಮೇಡಮ್ ಯಾವ ಕಾರಣಕ್ಕೂ ಸ್ವತಃ 100% ನನಗೆ ನಾಳೆ 11 ಗಂಟೆ ಮಠ ನನಗೆ ಬಿ ಫಾರ್ಮ್ ಶನಿವಾರ ಬಂದೇ ಬರ್ತದೆ ಮೇಡಮ್. ಮೊದಲಿನ ಕಾಲಕ್ಕೆ ರಣರಂಗ ಮೈದಾನದಲ್ಲಿ ನಾನು ಎಷ್ಟು ವರ್ಷ ಅಂತ ಕಾಯ್ಲಿ ಮೇಡಮ್, ರಣರಂಗ ಮೈದಾನದಲ್ಲಿ ಇರ್ತಾನೆ. ಆವಾಗ ದೇವ್ರು ಏನ್ ತೀರ್ಪು ಕೊಡ್ತಾನೆ ಆ ತೀರ್ಪಕ್ಕೆ ನಾನು ಬದಲಾಗ್ತೇನೆ ಮೇಡಮ್, ಜನಗಳು ವಿಶ್ವಾಸದ ಮೇಲೆ. ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೆಲಸ ಮಾಡಿದೀನಿ, ನಾನು ನಿಷ್ಠಾವಂತ ನಾಯಕ ಅಂತ ಕೂಡ ಹೇಳ್ಕೊತಾ ಇದ್ದೀರಿ. ಸೊ ಹೀಗಿದ್ದಾಗ ಈ ರೀತಿಯಾದಂತಹ ನಡೆ ಎಷ್ಟು ಬೇಸರವನ್ನ ತರಿಸ್ತಾ ಇದೆ ನಿಮ್ಗೆ? ಏನ್ ಮಾಡ್ತೀರಿ ಮೇಡಮ್, ಕೊನೆಗಳಿಗೆ ಎಲ್ಲಿ ಮಠ ಮನುಷ್ಯ ನೂ ತಿಂತಾನ ಮೇಡಮ್. ರೋಗ ಬಂದ್ರೆ ಎಲ್ಲಾರ ಒಂದ್ ಇಂಜೆಕ್ಷನ್ ಗುಳಿಗೆ ತಗೊಂಡ್ ಸರಿ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ತಾ ಸಾಕ್ತಿರ್ತೀವಿ. ವಯಸ್ಸು ಬರ್ತಾ ಬರ್ತಾ ಹೋಗ್ತೈತೆ ಹೊರ್ತು ಬರೋದಿಲ್ಲ. ಈ ಟೈಮ್ಗೆ ನಮ್ಗೆ ಗುರ್ತಿಸ್ಲಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಏನ್ ಮತ ತಗೊಂಡು ಬಯಲಾಗ ಹೋಗ್ಬೇಕು ಮೇಡಮ್ ರೇ. 4ನೇ ಬಾರಿ ಅರ್ಜಿ ಆಗ್ತಾ ಇರೋದಲ್ವಾ ನೀವು, ಆದ್ರೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ನನಗೆ ಇವತ್ತು ಸಂಜೆ ಮಠ ನಾಳೆ 11 ಗಂಟೆ ಮಠ ನನ್ಗೆ ವಿಶ್ವಾಸ ಇದೆ ಮೇಡಮ್, 100ಕ್ಕೆ 200% ಸಿಗ್ತದ ಅಂತ ಹೇಳಿ. ಹಾಗಾಗಿ ನಾನು ಮುಂಜಾಗ್ರತೆಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಸೋಮವಾರ ಜನಸಂಖ್ಯೆ ಜೊತೆಗೆ ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೊಟ್ಟಿದ್ದೀನಿ ಮೇಡಮ್. ಈಗ ಸೋಮವಾರ ಮಠ ಶನಿವಾರ ಮಠ ನೋಡ್ತಾನೆ ಮೇಡಮ್, ಭಾನುವಾರ ಮಠನು ನೋಡ್ತಾನೆ. ಸೋಮವಾರ ದಿವಸ ಯಾರು ಫೋನ್ ತತ್ತಿ ಡೋರ್ ಬಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀರಾ? ಹೇಗೆ ಮಾಡ್ತೇನೆ ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮ ಸಮಾಜ ಇದೆ, ಸಮಾಜ ಎಲ್ಲ ನಮ್ಮ ದಕ್ಷಿಣದ ಎಲ್ಲ ಧರ್ಮದ ಜನಸಂಖ್ಯೆ ಇದೆ. ಎಲ್ಲಾರು ಕೂಡ ನಾನು ಕುಲಂಕುಷವಾಗಿ ಮಾತಾಡಿ ಅದ್ರ ಮೇಲೆ ನಾನು ತೀರ್ಪು ತಗೊಂಡೆ ಮೇಡಮ್. ಸರ್ ಇವಾಗ ಏನಂದ್ರೆ ಫೈನಲೈಸ್ ಮಾಡ್ಬಿಟ್ಟಿದ್ದಾರೆ ಸಮರ್ಥ ಅವರು ನಾನೇ ಅಂತ ಹೇಳ್ಬಿಟ್ಟು. ಅವರು ಯಾರಿಗೂ ಅಪ್ಪನ ಮನೆ ಜಾಗಿರಲ್ಲ ಮೇಡಮ್, ಅದು ಯಾರ ಮನೆ ಸೊತ್ತಲ್ಲ. ಸರ್ಕಾರ ಯಾರನ್ನ ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ ಏನ್ ತೀರ್ಪು ತಗೊಂತೈತಿ ಅದ್ರ ಮೇಲೆ ಎಲ್ಲಾರು ಇದ್ ಮಾಡ್ಕೋಬೇಕು ನಾವು. ಆಲ್ರೆಡಿ ಏನೋ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ದಾರೆ. ನೆನ್ನೆ ಗಣೇಶ ದೇವ್ರಿಗೆ ಹೋಗಿದ್ದು, ಗಣೇಶನ್ ಟೆಂಪಲ್ಗೆ ಹೋಗ್ಬಿಟ್ಟು ಅಮಾಸೆ ಪೂಜೆ ಅಂತ ಹೇಳಿದ್ರು. ಬೆಂಬಲಿಗರ ಜೊತೆಗೆ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರೇ ಫೈನಲೈಸ್ ಆಗ್ಬಿಡ್ತಾರ ಅನ್ನುವಂಥದ್ದು.
ಅವರು ಧರ್ಮದ ಪ್ರಕಾರ ನಡ್ಕೊಂತಾರೆ ಮೇಡಮ್. ನಮ್ ಧರ್ಮದ ಪ್ರಕಾರ ನಾನು ನಡ್ಕೊಂಡ್ ಬಂದು ಇವತ್ತು ನಾನೆಲ್ಲ ನಮಾಜಿ ಮಾಡಿ ದೇವರಿಂದ ಪ್ರಾರ್ಥನೆ ಮಾಡಿ ಜನಗಳಿಗೆ ಕೇಳಿ ಶಿಷ್ಯಂದ್ರು ಕೇಳಿ ಅಣ್ತಂಗಳಿಗೆ ಕೇಳಿ ನಾನು ಬೆಳಗ್ಗೆ ಬಂದು ಅರ್ಜಿ ಸಲ್ಲಿಸಿದ್ದೇನೆ. ಈಗ ನಾಮಪತ್ರ ಸಲ್ಲಿಸಿರೋದ್ರ ಬಗ್ಗೆ ನಿಮ್ಮ